ಕೈಯನ್ನು ಅವನ ಹಣೆಯ ಮೇಲೆ ಗಟ್ಟಿಯಾಗಿ ಒತ್ತಿ ಹಿಡಿತಾನೆ. ಆಗ ಅವನಿಗೆ ಚುಚ್ಚಿದಂತೆ ಆಗಿ ನೋವಾಗುತ್ತೆ. ಆ ನೋವಿನ ಮೇಲೆ ನಿನ್ನ ಮನಸ್ಸನ್ನು ಕೇಂದ್ರೀಕರಿಸು ಎಂದು ಹೇಳುವ ಮೂಲಕ ಶ್ರೀರಾಮಕೃಷ್ಣರು ಅವನ ದೇಹ ಭಾವನೆಯನ್ನು ಹೋಗಲಾಡಿಸಿಕೊಳ್ಳಲಿಕ್ಕೆ ಮಾರ್ಗದರ್ಶನವನ್ನು ಮಾಡ್ತಾರೆ. ಹೀಗೆ ನರೇಂದ್ರನಂತಹ ಧ್ಯಾನ ಸಿದ್ಧ ವ್ಯಕ್ತಿಯೂ ಕೂಡ ಹಲವು ಸಂದರ್ಭಗಳಲ್ಲಿ ಧ್ಯಾನ ಮಾಡಲಿಕ್ಕೆ ಹೋರಾಡಿದ್ದನ್ನು ನಾವು ನೋಡ್ತೀವಿ. ಆದ್ರೆ ಸ್ವಾಮಿ ಪರಿಪೂರ್ಣವಾದ ತಲ್ಲೀನರಾಗ್ತಾ ಇತ್ತು. ಅಂತ ಒಂದು ಅದ್ಭುತ ಅವರಲ್ಲಿ ಇತ್ತು. ಇದಕ್ಕೆ ಒಂದು ಉದಾಹರಣೆಯನ್ನು ನಾವು ನೋಡ್ತೇವೆ. ಒಂದು ಸಲ ನರೇಂದ್ರ ಮತ್ತು ಇನ್ನೊಬ್ಬ ಭಕ್ತ, ಅವನ ಹೆಸರು ಗಿರೀಶ್ ಚಂದ್ರ ಮಾಡ್ತಿರ್ತಾರೆ. ಗಿರೀಶನಿಗೆ ಬಹಳ ಕಷ್ಟ ಆಗಿಬಿಡ್ತು. ಏಕೆಂದ್ರೆ ಅಲ್ಲಿ ಅಷ್ಟು ಸೊಳ್ಳೆಗಳು ಇರುತ್ತವೆ. ಗಿರೀಶ ಆ ಜಾಗದಿಂದ ಎದ್ದು ಬಿಡ್ತಾನೆ. ಈ ಕಡೆ ನರೇಂದ್ರನನ್ನು ನೋಡಿದ್ರೆ ನರೇಂದ್ರ ಧ್ಯಾನ ಮಾಡ್ತಾ ಕುಳಿತಿದ್ದಾನೆ. ಅವನ ಮೈ ಮೇಲೆ ಅದು ಎಷ್ಟು ಸೊಳ್ಳೆಗಳು ಕುಳಿತಿವೆ ಅಂದ್ರೆ ಅವನು ಒಂದು ಕಪ್ಪು ಕಂಬಳಿಯನ್ನು ಹೊತ್ತಿಕೊಂಡಿದ್ದಾನೋ ಏನೋ ಅನ್ನುವಂತೆ ಅನ್ನಿಸ್ಬೇಕು. ಆದರೂ ಸ್ವಾಮೀಜಿಯವರು ಸ್ವಲ್ಪ ಆ ಮಟ್ಟದ ಅದ್ಭುತವಾದ ಏಕಾಗ್ರತೆಯನ್ನು ನಾವು ಅವರಲ್ಲಿ ನೋಡಬಹುದು. ಮನುಷ್ಯ ಜೀವನದ ಸರ್ವಶ್ರೇಷ್ಠ ಗುರಿ ಯಾವುದು ಅಂದ್ರೆ ನಿರ್ವಿಕಲ್ಪ ಸಮಾಧಿಯನ್ನು ಪಡೆಯುವುದು. ಅದು ಅತ್ಯಂತ ಕಠಿಣವಾದದ್ದು. ಶ್ರೀರಾಮಕೃಷ್ಣರ ಆಶೀರ್ವಾದದಿಂದ ನರೇಂದ್ರ ಆ ನಿರ್ವಿಕಲ್ಪ ಸಮಾಧಿ ಸ್ಥಿತಿಯನ್ನು ಪಡೆದು ಆಗಿತ್ತು. ಕೇವಲ 24ನೇ ವಯಸ್ಸಿಗೆ ಅವರು ನಿರ್ವಿಕಲ್ಪ ಸಮಾಧಿಯ ಆ ಚರಮಾನುಭವದಲ್ಲಿ ಪ್ರತಿಷ್ಠಿತರಾಗಿದ್ರು. ಆಮೇಲೆ ಶ್ರೀರಾಮಕೃಷ್ಣರು ನರೇಂದ್ರನಿಗೆ ಹೇಳ್ತಾರೆ, ನಿನ್ನ ಬೇಕಾಗಿದೆ, ನೀನು ನಿರ್ವಿಕಲ್ಪ ಸಮಾಧಿಯಲ್ಲಿ ಇದ್ದು ಬಿಟ್ಟರೆ ಕೆಲಸ ನಡೆಯಲ್ಲ. ಅದಕ್ಕಾಗಿ ನಾನು ನಿನ್ನ ಆ ನಿರ್ವಿಕಲ್ಪ ಸಮಾಧಿ ಅನುಭವಕ್ಕೆ ಬೀಗವನ್ನು ಹಾಕಿ ಬೀಗದ ಕೈಯನ್ನು ನನ್ನ ಹತ್ರ ಇಟ್ಕೊಳ್ತೇನೆ. ನೀನು ಜಗತ್ತಿನಲ್ಲಿ ಆಲದ ಮರದ ಹಾಗೆ, ವಿಶಾಲವಾದ ಆಲದ ಮರದ ಹಾಗೆ ಇದ್ದು ಬಹಳಷ್ಟು ಜನರಿಗೆ ಆಶ್ರಯವನ್ನು, ರಕ್ಷಣೆಯನ್ನು, ಮಾರ್ಗದರ್ಶನವನ್ನು ಕೊಡಬೇಕಾಗುತ್ತೆ.